ಧರ್ಮಸ್ಥಳ ಬುರ್ಡೆ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಬಂಗ್ಲೆಗುಡ್ಡ ಕಾಡಿನಲ್ಲಿ 5 ತಲೆಬುರ್ಡೆಗಳು ಪತ್ತೆಯಾಗಿದ್ದಾವೆ. ತಲೆಬುರ್ಡೆ ಜೊತೆ ಪೀಸಾದಂತ ಮೂಳೆಗಳು ಕೂಡ ಸಿಕ್ಕಿರುವಂತದ್ದು. ನಿನ್ನೆ ಬಂಗ್ಲೆಗುಡ್ಡದಲ್ಲಿ ಆಪರೇಷನ್ ಆಯಿತು, ಉತ್ಖನನ ಮಾಡುವಂತ ಕೆಲಸವನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ 5 ತಲೆಬುರ್ಡೆಗಳು ಸಿಕ್ಕಿದ್ದಾವೆ. 5 ತಲೆಬುರ್ಡೆಗಳು ಅಂದ್ರೆ 5 ಮನುಷ್ಯರು. ತಲೆಬುರ್ಡೆ ಜೊತೆ ಪೀಸಾದಂತ ಮೂಳೆಗಳು ಕೂಡ ಪತ್ತೆ ಆಗಿರುವಂಥದ್ದು. ಅಸ್ಥಿ ಪಂಜರದ ಅವಶೇಷಗಳು ಕೂಡ ಸಿಕ್ಕಿದ್ದಾವೆ. ಅರ್ಧ ಅವಶೇಷ ಮಣ್ಣಿನಲ್ಲಿ ಸಿಕ್ಕರೆ ಮತ್ತರ್ಧ ಮೇಲ್ಭಾಗದಲ್ಲಿ ಪತ್ತೆ ಆಗಿರುವಂಥದ್ದು. ಮಳೆಗೆ ಮಣ್ಣು ಸವೆದು ಮೂಳೆಗಳು ಹೊರಕ್ಕೆ ಬಂದ್ವಾ ಅಥವಾ ಇತ್ತೀಚೆಗೆ ಸಾವನ್ನಪ್ಪಿರುವಂತ ಜನರ ಒಂದು ಅಸ್ಥಿ ಪಂಜರಗಳಾವು, ಅಲ್ಲಿ ಹೇಗೆ ಸಾವನ್ನಪ್ಪಿರುವಂಥದ್ದು, ಇದೆಲ್ಲ ಪ್ರಶ್ನೆ ಬರ್ತವೆ. ಉಬ್ಬು ತಗ್ಗಾದ ಬಂಗ್ಲೆಗುಡ್ಡ ಅರಣ್ಯದಲ್ಲಿ ಮೂಳೆಗಳು ಪತ್ತೆ ಆಗಿರುವಂಥದ್ದು. ನಿನ್ನೆ 5 ಜಾಗದಲ್ಲಿ ಸಿಕ್ಕಿವೆ ಮಾನವನ ಮೂಳೆಗಳ ಅವಶೇಷ. ನಿನ್ನೆ ಸತತ 7 ಗಂಟೆ ಕಾರ್ಯಾಚರಣೆಯನ್ನ ಮಾಡಿದ್ರು ಎಸ್ಐಟಿ ಆಫೀಸರ್ಸ್. 13 ಎಕರೆಯಲ್ಲಿ ನಿನ್ನೆ 40% ಪ್ರದೇಶದಲ್ಲಿ ಮಾತ್ರ ಶೋಧವನ್ನ ಮಾಡಲಾಗಿರುವಂಥದ್ದು. ಇನ್ನು 60% ಅರಣ್ಯ ಭಾಗದ ಶೋಧ ಕಾರ್ಯ ಬಾಕಿ ಇದೆ. ಇಂದು ಚುರುಕಿನಿಂದ ಸಾಗಲಿರುವಂಥದ್ದು ಎಸ್ಐಟಿ ಶೋಧ. ಇಂದು ಸಿಗ್ತವ ಮಾನವನ ಮೂಳೆಗಳು ಅನ್ನುವಂಥ ಪ್ರಶ್ನೆ ಎದ್ದಿರುವಂಥದ್ದು. ಇನ್ನು ಅವನ್ನೆಲ್ಲ FSLಗೆ ಕಳಿಸ್ಬೇಕಾಗತ್ತೆ. ಅದು ಯಾರದ್ದು, ಎಷ್ಟು ವರ್ಷದ ಮನುಷ್ಯರ ಅಸ್ಥಿ ಪಂಜರ, ಇದೆಲ್ಲವೂ ಕೂಡ ನೆಕ್ಸ್ಟ್ ಗೊತ್ತಾಗ್ತಾ ಹೋಗಬೇಕಾಗಿದೆ. ಬಟ್ ನಿನ್ನೆ ಬಂಗ್ಲೆಗುಡ್ಡೆಯಲ್ಲಿ 5 ತಲೆಬುರ್ಡೆಗಳು ಸಿಕ್ಕಿರುವಂಥ ವಿಚಾರ ಇದೆಯಲ್ಲ, ಇದು ಸಹಜವಾಗಿ ಈ ಒಂದು ಪ್ರಕರಣಕ್ಕೆ ಇನ್ನಷ್ಟು ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಈ ಒಂದು ಪ್ರಕರಣಕ್ಕೆ ಈಗ ಅಸಲಿಯಾಗಿ ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಏನೆಲ್ಲ ಅಪ್ಡೇಟ್ಸ್ಗಳು ಸಿಗ್ತಾ ಇದಾವೆ ಆ ಒಂದು ತಲೆಬುರ್ಡೆಗಳ ವಿಚಾರ ಮತ್ತೆ ಇವತ್ತಿನ SIT ಉತ್ಖನನದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪೃಥ್ವಿ, ವಿಠಲ್ ಗೌಡ್ರ ಹೇಳಿಕೆ ಬಳಿಕ ನಿನ್ನೆ SIT ಇಡೀ ಬಂಗ್ಲಗುಡ್ಡ ಕಾಡಿನಲ್ಲಿ ಶೋಧ ಕಾರ್ಯ ಮಾಡೋಕೆ ಆರಂಭ ಮಾಡಿತ್ತು. ಸುಮಾರು 7 ಗಂಟೆಗಳ ಸತತ ತಪಾಸಣೆ ವೇಳೆಯಲ್ಲಿ 5 ತಲೆಬುರುಡೆ ಸಹಿತ ಮಾನವ ಶರೀರದ ಹಲವು ಅವಶೇಷಗಳು ಸಿಕ್ಕಿರುವಂತದ್ದು. ಒಟ್ಟು 7 ಕಡೆಗಳಲ್ಲಿ ಈ ಅವಶೇಷಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ರಾತ್ರಿ ಸುಮಾರು 7:30 ತನಕವೂ ಕೂಡ ಶೋಧ ಕಾರ್ಯ ಮಾಡಿತ್ತು. ಮಹಜರು ಆಗುವಾಗ ಮಧ್ಯರಾತ್ರಿ ಆಗಿತ್ತು. ಈ ನಿಟ್ಟಿನಲ್ಲಿ ಇವತ್ತು ಮತ್ತೆ ಮಹಜರು ಕಾರ್ಯ ಮತ್ತು ಶೋಧ ಕಾರ್ಯವನ್ನ ಮುಂದುವರಿಸೋಕೆ SIT ತೀರ್ಮಾನ ಮಾಡಿದೆ. ನಿನ್ನೆ ಸುಮಾರು 50ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಒಳಗೊಂಡಂತಹ ತಂಡ 3 ತಂಡಗಳಾಗಿ ವಿಭಾಗ ಮಾಡಿ ಬಂಗ್ಲಗುಡ್ಡ ಕಾಡನ್ನ ಆವರಿಸಿ ಶೋಧ ಕಾರ್ಯವನ್ನ ಮಾಡಲಾಗಿರುವಂತದ್ದು. ಸತತ 7 ಗಂಟೆಗಳ ಶೋಧ ಕಾರ್ಯದಲ್ಲಿ ಕೇವಲ 40% ಮಾತ್ರ ಅರಣ್ಯ ಭಾಗವನ್ನ ಆವರಿಸಿ ಶೋಧ ಕಾರ್ಯವನ್ನ ಮಾಡಿರುವಂತದ್ದು. ಮತ್ತಷ್ಟು ಅರಣ್ಯ ಭಾಗದಲ್ಲಿ ಈ ರೀತಿಯ ಅವಶೇಷಗಳು ಇರುವ ಬಗ್ಗೆ ಮಾಹಿತಿಗಳು ಕೂಡ SITಗೆ ಲಭ್ಯ ಆಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಕೂಡ ಅದರ ಶೋಧ ಕಾರ್ಯವನ್ನ SIT ಮುಂದುವರಿಸಲಿದೆ. ನಿನ್ನೆ ಸಿಕ್ಕಿರುವಂತಹ 5 ತಲೆಬುರುಡೆ ಸಹಿತ ಮಾನವನ ಶರೀರದ ಅವಶೇಷಗಳನ್ನ FSLಗಾಗಿ ಸ್ಯಾಂಪಲ್ಗಾಗಿ ಕಳಿಸಲಾಗಿದೆ. ಜೊತೆಗೆ ಅವಶೇಷ ಸಿಕ್ಕ ಜಾಗದ ಮಣ್ಣನ್ನ ಸ್ಯಾಂಪಲ್ಗಾಗಿ ಕೂಡ ಸೋಕೋ ತಂಡ ಸಂಗ್ರಹ ಮಾಡಿದೆ. ಹಾಗಾಗಿ ಅದು ಯಾರದ್ದು ಮತ್ತೆ ಯಾವ ರೀತಿಯಾಗಿ ಅದರ ಮರಣ ಆಯಿತು ಎಂಬಿತ್ಯಾದಿ ಎಲ್ಲ ವಿಚಾರಗಳ ಬಗ್ಗೆ ತನಿಖೆ ಮಾಡೋಕೆ ಈಗ FSL ತೀರ್ಮಾನ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ FSL ಲ್ಯಾಬ್ಗೆ ಅದನ್ನ ಕಳಿಸಿಕೊಡಲಾಗಿದೆ. ಇದೀಗ ಮತ್ತಷ್ಟು ಅಲ್ಲಿ ಮೂಳೆಗಳ ಅವಶೇಷಗಳು ಇರುವ ಬಗ್ಗೆ ಕೂಡ ಮಾಹಿತಿ SITಗೆ ಲಭ್ಯ ಆಗಿದೆ. ಯಾಕಂದ್ರೆ SITಯ ಇಡೀ ತಂಡ ಹೋಗುವ ಮುನ್ನ ಅಲ್ಲಿ ANF ಕೂಡ ಸರ್ಚ್ ಮಾಡಿತ್ತು, ಅರಣ್ಯ ಇಲಾಖೆಯ ಸಿಬ್ಬಂದಿ ಕೂಡ ಸರ್ಚ್ ಮಾಡಿತ್ತು. ಜೊತೆಗೆ ವಿಠಲ್ ಗೌಡ್ರನ್ನ 2 ಬಾರಿ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅವರು ಕೂಡ ಅಲ್ಲಿ ಸಾಕಷ್ಟು ಅವಶೇಷಗಳನ್ನ ಪತ್ತೆ ಮಾಡಿದ್ರು. ಇದರ ಜೊತೆಗೆ ಗಿರೀಶ್ ಮಠನ್ ಅವರನ್ನು ಕೂಡ ಅದೇ ಕಾಡಿಗೆ SIT ಕರ್ಕೊಂಡು ಹೋಗಿತ್ತು. ಹಾಗಾಗಿ ಈಗಾಗಲೇ ಸಾಕಷ್ಟು ಬಾರಿಯಲ್ಲಿ ಶೋಧ ಕಾರ್ಯವನ್ನ ಮಾಡಲಾಗಿದೆ. ಇಂತಿಷ್ಟೇ ಜಾಗದಲ್ಲಿ ಇಷ್ಟು ಪ್ರಮಾಣದಲ್ಲಿ ಬುರುಡೆಗಳು ಮತ್ತು ಆ ಮೂಳೆಗಳ ಅವಶೇಷಗಳು ಇವೆ ಎಂಬ ಮಾಹಿತಿ ಕೂಡ ಸ್ವತಃ SITಗೆ ಲಭ್ಯ ಆಗಿದೆ. ಈ ನಿಟ್ಟಿನಲ್ಲಿ ಅದರ ಶೋಧ ಕಾರ್ಯ ಇವತ್ತು ಕೂಡ ಮುಂದುವರಿಯುವ ಸಾಧ್ಯತೆಗಳು ಕೂಡ ಇದೆ. ನಿನ್ನೆ ಇಡೀ ದಿನ ಮಳೆಯ ವಾತಾವರಣವಿತ್ತು. ಮಳೆಯ ನಡುವೆಯೂ ಕೂಡ SIT ನಿರಂತರವಾಗಿ ಶೋಧ ಕಾರ್ಯವನ್ನ ಮಾಡಿತ್ತು. ಇವತ್ತು ಕೂಡ ಮಳೆಯ ವಾತಾವರಣವಿದೆ. ಹಾಗಾಗಿ ಆ ಮಳೆಗಾಗಿ ಏನೆಲ್ಲ ಪ್ರಿಕಾಷನರಿ ಆಗಿ ವ್ಯವಸ್ಥೆಗಳು ಬೇಕೋ ಅದೆಲ್ಲವನ್ನ ವ್ಯವಸ್ಥೆ ಈಗ SIT ಮಾಡಿಕೊಂಡಿರುವಂತದ್ದು. ಇವತ್ತು ಕೂಡ ಅತಿ ಹೆಚ್ಚಿನ ಮೂಳೆಗಳು ಮತ್ತು ಬುರುಡೆಗಳು ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ಪೂರಕವಾಗಿ ಬೇಕಾದಂತಹ ಮತ್ತು ಸಾಕ್ಷ್ಯವನ್ನ ಸಂಗ್ರಹ ಮಾಡೋಕೆ ಬೇಕಾದಂತ ಎಲ್ಲ ಪರಿಕರಗಳನ್ನ ಈಗ SIT ಬಂಗ್ಲಗುಡ್ಡ ಕಾಡಿಗೆ ತೆಗೆದುಕೊಂಡು ಹೋಗೋಕೆ ತೀರ್ಮಾನ ಮಾಡಿರುವಂತದ್ದು. ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಆಗಿರ್ಬೋದು, ಸೋಕೋ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, FSL ಆಗಿರ್ಬೋದು, KMCಯ ತಜ್ಞ ವೈದ್ಯರಾಗಿರ್ಬೋದು, ಹೀಗೆ ಸುಮಾರು 50ಕ್ಕೂ ಹೆಚ್ಚು ಜನರ ತಂಡ ಇವತ್ತು ಕೂಡ ಬಂಗ್ಲಗುಡ್ಡ ಕಾಡಿನಲ್ಲಿ ಶೋಧ ಕಾರ್ಯವನ್ನ ಮುಂದುವರಿಸಲಿದೆ. ಪೃಥ್ವಿ, ಕಿಶನ್, ಇದು ತುಂಬಾ ಡೀಪ್ ಇನ್ಸೈಡ್ ದ ಫಾರೆಸ್ಟ್ ಒಳಗಡೆ ಸಿಕ್ಕಿರುವಂತದ ಮತ್ತೆ ಎಷ್ಟಡಿ ಏನಾದರೂ ಉತ್ಖನನ ಮಾಡಿದಂತ ಸಂದರ್ಭದಲ್ಲಿ ಅವು ಸಿಕ್ಕಿದ್ದಂಥದ್ದು ಅಥವಾ ಮೇಲ್ಭಾಗದಲ್ಲೇ ಎಲ್ಲವೂ ಸಿಕ್ಕಿದ್ದ, ಇದ್ರ ಬಗ್ಗೆ ನೋಡ್ತಾ ಹೋದಾದ್ರೆ ಅಂತ?
ಪೃಥ್ವಿ, ಬಂಗ್ಲಗುಡ್ಡ ಕಾಡಿರುವಂತದ್ದು ಒಂದು ಭಾಗದಲ್ಲಿ ನೇತ್ರಾವತಿ ತೀರ, ಮತ್ತೊಂದು ಭಾಗದಲ್ಲಿ ಹೆದ್ದಾರಿಯ ಸಮೀಪ. ಹಾಗಾಗಿ ಸುಮಾರು 13 ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿರುವಂತದ್ದು ಬಂಗ್ಲಗುಡ್ಡ ಕಾಡು. ನಿನ್ನೆ ಮಾಡಿದಂಥದ್ದು ಕೇವಲ ಶೋಧ ಕಾರ್ಯ ಮಾತ್ರ, ಉತ್ಖನನ ಕಾರ್ಯ ಅಲ್ಲ. ಮತ್ತೊಂದು ಕಡೆ ಬಂಗ್ಲಗುಡ್ಡ ಕಾಡಿನ ಭೌಗೋಳಿಕ ವಿನ್ಯಾಸವನ್ನ ನೋಡೋದಾದ್ರೆ ಎತ್ತರ ಮತ್ತು ತಗ್ಗು ಪ್ರದೇಶದಲ್ಲಿರುವಂಥದ್ದು. ನಿನ್ನೆ ಸಿಕ್ಕಿರುವಂತಹ ಎಲ್ಲವೂ ಕೂಡ ಬುರುಡೆಗಳು ಮತ್ತು ಅವಶೇಷಗಳು ಉಬ್ಬು ತಗ್ಗು ಜಾಗದಲ್ಲಿ ಸಿಕ್ಕಿರುವಂಥದ್ದು. ಆ ಮಾಹಿತಿಯ ಪ್ರಕಾರವಾಗಿ ವಿಧಿವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಹೇಳೋ ಪ್ರಕಾರವಾಗಿ ಸುಮಾರು 2 ಫೀಟ್ನವರೆಗೆ ಕೂಡ ಆ ಹೆಣವನ್ನ ಹೂತಿರಬಹುದು. ಆನಂತರವಾಗಿ ನಿರಂತರವಾಗಿ ಮಳೆ ಬಂದಂತ ಸಂದರ್ಭದಲ್ಲಿ ಮೇಲ್ಪದರ ಮಣ್ಣು ಏನಿದೆ ಅದು ಸವಕಳಿಯಾಗಿ ಆ ನೀರಿನೊಂದಿಗೆ ಕೆಳಗೆ ಹರಿದು ಬಂದಿರಬಹುದು. ಹಾಗಾಗಿ ಆ ಹೆಣಗಳು ಭೂಮಿಯ ಮೇಲ್ಭಾಗದಲ್ಲಿ ಕಾಣ ಸಿಕ್ಕಿರಬಹುದು ಎಂಬ ಮಾಹಿತಿಯನ್ನ ವಿಧಿವಿಜ್ಞಾನ ಇಲಾಖೆಯ ಪ್ರಯೋಗಾಲಯದ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಸಿಕ್ಕಂತ ಕಾರಣಕ್ಕಾಗಿ ಅದರ ವಿಚಾರವನ್ನ ಕೂಡ ಅಲ್ಲಿ ಸೂಕ್ಷ್ಮವಾಗಿ SIT ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಯಾಕಂದ್ರೆ ಈಗಾಗಲೇ ಹಲವು ಕಡೆ ಇದು ಆತ್ಮಹತ್ಯೆ ಮಾಡಿಕೊಂಡಂತಹ ಮೃತದೇಹ ಅನ್ನೋ ಎಲ್ಲ ಊಹಾಪೋಹಗಳು ಸೃಷ್ಟಿಯಾಗ್ತಾ ಇದೆ. ಆದ್ರೆ ಅದಕ್ಕೂ ಕೂಡ ಪೂರಕವಾದ ದಾಖಲೆಗಳನ್ನ ಸಂಗ್ರಹ ಮಾಡಬೇಕಾಗತ್ತೆ. ಯಾಕಂದ್ರೆ ಆ ಕಳೆಬರ ಸಿಕ್ಕಂತ ಸಮೀಪದಲ್ಲಿ ಏನಾದ್ರೂ ಬಾಟ್ಲುಗಳಿತ್ತ ಅಥವಾ ಹಗ್ಗದ ತುಂಡುಗಳಿತ್ತ ಎಂಬಿತ್ಯಾದಿ ಎಲ್ಲ ಸೂಕ್ಷ್ಮ ವಿಚಾರಗಳನ್ನ ಕೂಡ SIT ಈಗ ಸಂಗ್ರಹ ಮಾಡ್ತಾ ಇದೆ. ನಿನ್ನೆಯೂ ಕೂಡ ಸುಮಾರು 5 ಜಾಗದಲ್ಲಿ ಇಂತಹ ಸೂಕ್ಷ್ಮ ವಿಚಾರಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇದೆ. ಜೊತೆಗೆ ಅವಶೇಷಗಳು ಸಿಕ್ಕಂತಹ ಜಾಗವನ್ನ ಈಗ ಸೀಲ್ ಮಾಡಿರುವಂತದ್ದು, ಅಲ್ಲಿ ಕ್ರಮಬದ್ಧವಾಗಿ ಸಂಖ್ಯೆಗಳನ್ನು ಕೂಡ ನೋಟ್ ಮಾಡಲಾಗಿದೆ. ಜೊತೆಗೆ ಆ ಭಾಗ ಅದನ್ನ ಸೀಲ್ ಡೌನ್ ಮಾಡಿ ಸಂರಕ್ಷಣೆಯನ್ನ ಕೂಡ ಈಗ ಸದ್ಯಕ್ಕೆ SIT ಮಾಡ್ತಾ ಇರುವಂತದ್ದು. ಹಾಗಾಗಿ ಇವತ್ತು ಕೂಡ ಅಂತಹ ಪ್ರಕ್ರಿಯೆ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಚಿನ್ನಯ್ಯ ಹೇಳಿದಂತಹ ಸಂದರ್ಭದಲ್ಲಿ SIT ಆ ಇಡೀ ಕಾಡನ್ನು ಅಂದ್ರೆ ಸುತ್ತ ಸುಮಾರು 12 ಸ್ಪಾಟ್ಗಳನ್ನ ಮಾಡಿ ಅಲ್ಲಿ ಉತ್ಖನನ ಕಾರ್ಯ ಮಾಡಲಾಗಿತ್ತು. ಆದ್ರೆ ಯಾವುದೇ ರೀತಿಯಾಗಿ ಅಲ್ಲಿ ಕಳೆಬರದ ಅಂಶಗಳು ಸಿಕ್ಕಿಲ್ಲ. ಆದ್ರೆ ನಿನ್ನೆ ಸುಮಾರು 5ಕ್ಕಿಂತ ಹೆಚ್ಚು ಅವಶೇಷಗಳು, 5 ಮಾನವನ ತಲೆಬುರುಡೆಗಳು ಸಿಕ್ಕಿರುವಂತದ್ದು ಇಡೀ ಪ್ರಕರಣಕ್ಕೊಂದು ಸ್ಫೋಟಕ ತಿರುವನ್ನ ಕೊಟ್ಟಿದೆ. ಹಾಗಾಗಿ ಈ ಪ್ರಕರಣದ ಸತ್ಯಾಸತ್ಯತೆಯನ್ನ ಬಯಲು ಮಾಡೋಕೆ SITಗೆ ಇದೊಂದು ಸಣ್ಣ ಮಟ್ಟಿನ ಮತ್ತೊಂದು ಸವಾಲು ಅಂತ ಹೇಳ್ಬಹುದು. ಈ ನಿಟ್ಟಿನಲ್ಲಿ ಇವತ್ತು ಆ ಮೂಳೆಗಳನ್ನ ಸಂಗ್ರಹ ಮಾಡಿದಂತ ಆ ಅವಶೇಷಗಳನ್ನೇನಿದೆ ಅವುಗಳನ್ನ FSLಗೆ ಕಳಿಸಿ ಬಳಿಕ DNA ಟೆಸ್ಟ್ಗಳನ್ನು ಕೂಡ ಮಾಡಬೇಕಾಗತ್ತೆ. ಇದರ ಸತ್ಯಾಸತ್ಯತೆ ಬಯಲಾಗೋದು ಸಾಕಷ್ಟು ಸಮಯಗಳು ಬೇಕಾಗಬಹುದು. ಆದ್ರೆ ಎಲ್ಲೂ ಕೂಡ ಸಿಕ್ಕಂತ ಸಂದರ್ಭದಲ್ಲಿ ಅದು ಪುರುಷನದ್ದ ಮಹಿಳೆಯದ್ದ ಅನ್ನುವಂಥದ್ರ ಬಗ್ಗೆನೂ ಕೂಡ ಆ ಸಂದರ್ಭದಲ್ಲಿ ಸಿಕ್ಕಾಗ್ಲೇನೆ ಹೇಳ್ಬಿಟ್ಟಿದ್ರು. ಈಗ ಒಂದು 5 ಅಂದ್ರೆ ತಲೆಬುರುಡೆಗಳು ಸಿಕ್ಕಿದಾವೆ, ಅಸ್ಥಿ ಪಂಜರದ ಅವಶೇಷಗಳು ಕೂಡ ಸಿಕ್ಕಿರುವಂತದ್ದು. ಅದ್ರ ಬಗ್ಗೆ ಏನಾದ್ರು ಗೆಸ್ ಮಾಡ್ತಾ ಇದ್ದಾರಾ FSL ಟೀಮ್ನವರು? ಮತ್ತು ಒಂದ್ ಕಡೆ ಈಗ ಈ ಅಸ್ಥಿ ಪಂಜರಗಳು ಸಿಕ್ಕಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ? ಇವಾಗ FSL ಟೀಮ್ ಎಲ್ಲ ಸಂಗ್ರಹ ಮಾಡಿದಂತ ವಸ್ತುಗಳನ್ನ ಅವರು ಮೇಲ್ಮೈಯಲ್ಲಿ ಅದರ ಪರಿಶೀಲನೆ ಮಾಡಿದ್ದಾರೆ. ಆದ್ರೆ ಖಚಿತವಾಗಿ ಅದು ಅದರ ಮರಣ ಹೇಗಾಯ್ತು ಮತ್ತು ಅದು ಪುರುಷಂದ ಮಹಿಳೆಯದ್ದ ಮತ್ತು ಅದರ ವಯಸ್ಸು ಎಲ್ಲವೂ ಕೂಡ FSLಗೆ ಗೊತ್ತಾದ್ರೂ ಕೂಡ ಅದನ್ನು ಈಗ ಗೌಪ್ಯವಾಗಿ ಇಡಲಾಗಿದೆ. ಯಾಕಂದ್ರೆ ಪ್ರಾರಂಭದ ಹಂತದಲ್ಲಿ ಎಲ್ಲವನ್ನ ಕೂಡ SIT ಬೇರೆ ಬೇರೆ ಆಯಾಮಗಳ ಮೂಲಕವಾಗಿ ತೆರೆದುಕೊಂಡಿತ್ತು. ಜೊತೆಗೆ ಅಧಿಕಾರಿಗಳು ಕೂಡ ಅದರ ಬಗ್ಗೆ ಮಾಹಿತಿಗಳನ್ನ ಬಿಟ್ಟುಕೊಡ್ತಾ ಇದ್ರು. ಆದ್ರೆ ಯಾವಾಗ ಇದು ರಾಜಕೀಯವಾಗಿ ಬಣ್ಣವನ್ನ ಪಡೆಯಿತು, ಇದೇ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ರಾಜ್ಯಾದ್ಯಂತ ಹೋರಾಟವನ್ನ ಮಾಡಿ ರಾಜಕೀಯ ಅಸ್ತ್ರವನ್ನಾಗಿ ಬಳಸಿತ್ತು. ಆನಂತರವಾಗಿ SIT ಇದನ್ನ ಬಹಳ ಗೌಪ್ಯವಾಗಿ ಕಾಪಾಡ್ತಾ ಇದೆ. ಹಾಗಾಗಿ ಈ ಕ್ಷಣದವರೆಗೂ ಕೂಡ ಸಿಕ್ಕಂಥ ಅವಶೇಷಗಳು ಗಂಡಿದ್ದ ಹೆಣ್ಣಿದ್ದ ಅಥವಾ ಆ ವ್ಯಕ್ತಿ ಮೃತ ಹೊಂದಿದ್ದು ಯಾವ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಂಡಿರೋದು ಅಥವಾ ಅಲ್ಲಿ ಹೂತು ಹಾಕಿರೋದ ಎಂಬಿತ್ಯಾದಿ ಯಾವ ಪ್ರಶ್ನೆಗಳಿಗೂ ಕೂಡ ಅಧಿಕೃತವಾದ ಉತ್ತರ ಈ ಕ್ಷಣದವರೆಗೆ ಯಾರಿಗೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ಈ ಕ್ಷಣದವರೆಗೆ ಕೂಡ ನಾವು ಅದನ್ನ ಹೇಗೆ ಆತ ಸತ್ತಿರಬಹುದು ಅನ್ನೋದ್ರ ಬಗ್ಗೆ ಜಡ್ಜ್ಮೆಂಟ್ ಕೊಡೋಕೆ ಸಾಧ್ಯ ಆಗ್ತಾ ಇಲ್ಲ. ಇದರ ಬಗ್ಗೆ FSL ತನಿಖೆ ಆದ ಬಳಿಕ ಸರ್ಕಾರಕ್ಕೆ ವರದಿ ಹೋದ ಬಳಿಕ ಅಷ್ಟೇ ಅಧಿಕೃತವಾದ ಮಾಹಿತಿ ಹೊರಬರಬಹುದು. ಇನ್ನು ಧರ್ಮಸ್ಥಳದ ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳು, ಗ್ರಾಮ ಪಂಚಾಯತ್ನ ಅಧಿಕಾರಿಗಳು ಕೂಡ ನಿನ್ನೆ ಆ ಟೀಮ್ ಅಲ್ಲಿದ್ರು. ಅವರೇ ಹೇಳೋ ಪ್ರಕಾರವಾಗಿ ಇದು ಭೂಮಿಯ ಅರ್ಧ ಮೇಲ್ಭಾಗ ಮತ್ತು ಅರ್ಧ ಕೆಳಭಾಗದಲ್ಲಿದ್ದಂಥದ್ದು, ಅಂದ್ರೆ ಸುಮಾರು ಹೂತಂತ ಸ್ಥಿತಿಯಲ್ಲೇ ಇತ್ತು ಭಾಗಶಃ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಯಾವುದಕ್ಕೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಆದ್ರೆ SITಯ ಮೂಲಗಳು ಕೊಡ್ತಾ ಇರುವಂತಹ ಮಾಹಿತಿ, ನಿನ್ನೆ ಸುಮಾರು 7 ಕಡೆಗಳಲ್ಲಿ ಮಾನವ ಮೂಳೆಗಳ ಅವಶೇಷಗಳು ಸಿಕ್ಕಿದೆ. ಅದರಲ್ಲಿ 5 ತಲೆಬುರುಡೆಗಳು ಸಿಕ್ಕಿದೆ. ಇಡೀ ಮಾನವನ ಶರೀರವನ್ನ ಹೋಲುವಂತ ಎಲ್ಲ ಭಾಗಗಳ ಅವಶೇಷಗಳು ಸಿಕ್ಕಿರುವಂತದ್ದು. ಈ ನಿಟ್ಟಿನಲ್ಲಿ SIT ಈಗ ಮತ್ತೆ ಪರಾಮರ್ಶೆಗೆ ಮುಂದಾಗಿರುವಂತದ್ದು, ಮತ್ತೆ ಶೋಧ ಕಾರ್ಯಕ್ಕೆ ಮುಂದಾಗಿರುವಂತದ್ದು. ಪೃಥ್ವಿರಾಜ್, ನೋಡೋಣ ಏನು ನ್ಯೂಸ್ 18 ಕನ್ನಡದ ನಿರಂತರ ಅಭಿಯಾನ. ಸರ್ಕಾರಿ ಶಾಲೆಗಳನ್ನ ಉಳಿಸಿ, ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಿ, ಸರ್ಕಾರಿ ಶಾಲೆಯ ಮಕ್ಕಳಿಗೂ ಕೂಡ ಶಿಕ್ಷಣದ ವ್ಯವಸ್ಥೆಯಲ್ಲಿ ಬದಲಾವಣೆ ತಂದು ಅವರು ಕೂಡ ನೆಟ್ಟಿಗೆ ಓದಂಗಾಗ್ಲಿ ಅನ್ನುವಂಥದ್ರ ಬಗ್ಗೆ ಆಶಯವನ್ನ ವ್ಯಕ್ತಪಡಿಸ್ತಾ ಅದ್ರ ಬಗ್ಗೆ ತೋರಿಸ್ತಾ ಇದ್ವಿ ಯಾವ್ಯಾವ ಜಿಲ್ಲೆಯಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ. ಇವತ್ತು CM ತವರು ಜಿಲ್ಲೆಗೆ ಹೋಗೋಣ. CM ತವರು ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ
ತೋರಿಸ್ತೀವಿ. ನಂಜನಗೂಡಲ್ಲಿ ಶಿಥಿಲಗೊಂಡಿದೆ ಸರ್ಕಾರಿ ಶಾಲೆ. ನಂಜನಗೂಡಿನ ರಾಷ್ಟ್ರಪತಿ ರಸ್ತೆಯಲ್ಲಿರುವಂಥ ಶಾಲೆ ನಂಜನಗೂಡು. ಸಿದ್ದರಾಮಯ್ಯನವ್ರ ಕ್ಷೇತ್ರ ಆಲ್ಮೋಸ್ಟ್ ನಂಜನಗೂಡಿಗೆ ಸೇರ್ಕೊಳ್ಳುವಂಥದ್ದು. ವರ್ಣಕ್ಷೇತ್ರ ಇದೆಯಲ್ಲ, ಅದು ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ನೋಡಿದ್ರೆ ವಿಧಾನಸಭಾ ಕ್ಷೇತ್ರ ವರ್ಣಕ್ಷೇತ್ರ, ಆದರೆ ಉಳಿದಂತೆ ನಂಜನಗೂಡಿಗೆ ಅಟ್ಯಾಚ್ ಆಗಿರುವಂಥದ್ದು. ಅವರೆಲ್ಲ ಅಲ್ಲಿಗೆ ಹೋಗಬೇಕು, ಸಿದ್ದರಾಮಯ್ಯನವ್ರ ಕ್ಷೇತ್ರದವರೆಲ್ಲ. ಆ ಒಂದು ಶಾಲೆಗಳು, ನಂಜನಗೂಡಿನ ತಾಲೂಕಿನಲ್ಲಿರುವಂಥ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ನೋಡ್ಬಿಟ್ರೆ ನೀವು, 1ರಿಂದ 7ನೇ ತರಗತಿಯಲ್ಲಿದ್ದಾರೆ 50 ಮಕ್ಕಳು. ಕುಸಿದು ಬೀಳ್ತಾ ಇದೆ ಶಾಲಾ ಕಟ್ಟಡದ ಮೇಲ್ಛಾವಣಿ, ಬೆರ್ಕು ಬಿಟ್ಟಿದೆ ಸಂಪೂರ್ಣ ಶಾಲೆಯ ಕಟ್ಟಡ, ಸಂಪೂರ್ಣ ಹಾಳಾಗೋಗಿರುವಂಥದ್ದು. ಕಿಟಕಿ ಬಾಗಿಲುಗಳು, 6 ಕೊಠಡಿಯಲ್ಲಿ 3 ಕೊಠಡಿ ಸಂಪೂರ್ಣವಾಗಿ ಶಿಥಿಲ ಆಗಿದೆ. 1 to 7th ಇದೆ. 50 ಜನ ಮಕ್ಕಳಿದ್ದಾರೆ, ಯಾಕೆಂದ್ರೆ ಮೊದಲೇ ಕಿತ್ತೋಗಿರೋ ಶಾಲೆ ಅಲ್ವಾ, ಸೊ ಮಕ್ಕಳನ್ನ ಯಾರು ಪೋಷಕರು ಸೇರಿಸ್ತಾ ಇಲ್ಲ. ಹಂಗಿದ್ದು ಕೂಡ 50 ಮಕ್ಕಳು ಬಂದು ಓದ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ 6 ಕೊಠಡಿಯಲ್ಲಿ 3 ಕೊಠಡಿ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದಾವೆ. 70 ವರ್ಷದ ಶಾಲಾ ಕಟ್ಟಡಕ್ಕೆ ಕಾಯಕಲ್ಪ ಬೇಕಾಗಿದೆ. ಕನ್ನಡ ಮೇಷ್ಟ್ರು ಅಂತ ಕೂಡ ಕರಿತೀವಿ ಸಿದ್ದರಾಮಯ್ಯನವ್ರನ್ನ, ಯಾಕೆಂದ್ರೆ ಯಾವಾಗಲೂ ಕೂಡ ಗಾದೆಗಳನ್ನಾಗಿರ್ಬೋದು, ಸಂಧಿಗಳನ್ನಾಗಿರ್ಬೋದು, ಮತ್ತೆ ಕನ್ನಡದ ಬಗ್ಗೆ ಪಾಠಗಳನ್ನ ವಿಧಾನಸಭೆಯಲ್ಲೇ ಮಾಡಿರುವಂಥದ್ದನ್ನೆಲ್ಲ ನೋಡಿದೀವಲ್ಲ ನಾವು. ಈಗ ನೋಡಿ ಅವ್ರ ಕ್ಷೇತ್ರದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನ ಸಿದ್ದರಾಮಯ್ಯನವ್ರು ನೋಡಬೇಕು. ನೋಡಿ, ಆಗ್ಲೋ ಈಗ್ಲೋ ಅಂತ ಬಿದ್ದೋಗುವಂತ ಪರಿಸ್ಥಿತಿಯಲ್ಲಿ 3 ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿರುವಂಥದ್ದು. ಇದು ಮೇಲ್ಛಾವಣಿಯ ಭಾಗ ಯಾವ ರೀತಿಯಾಗಿ ಕಿತ್ತೋಗಿದೆ, ಯಾವುದೇ ವ್ಯವಸ್ಥೆ ಇಲ್ಲ ಅಲ್ಲಿ, ಯಾವ ವ್ಯವಸ್ಥೆನೂ ಕೂಡ ಇಲ್ಲ. 1 to 7th ಪ್ರಾಥಮಿಕ ಶಾಲೆ ಅದು. 6 ಕೊಠಡಿ ಇದಾವೆ. 6 ಕೊಠಡಿಯಲ್ಲಿ 3 ಕೊಠಡಿ ಮಾತ್ರ ಹಂಗೋ ಹಿಂಗೋ ಒಂದು ಸ್ವಲ್ಪ ಚೆನ್ನಾಗಿದ್ದಾವೆ, ಮಕ್ಕಳು ಕುತ್ಕೊಂಡು ಓದೋದಕ್ಕೆ. 1 to 7th ಇರುವಂಥ ಮಕ್ಕಳನ್ನ 3 ಕೊಠಡಿಯಲ್ಲಿ 2 ತರಗತಿಗಳನ್ನು ಹಾಕಿ ಓದಿಸುವಂಥ ಕೆಲಸ ಆಗ್ತಾ ಇದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಮತ್ತು ಬಾಲಕಿಯರ ಶಾಲೆ ಅದು. ಇಂಥ ದುಸ್ಥಿತಿಯನ್ನ ಫೇಸ್ ಮಾಡ್ತಾ ಇದೆ ಅಲ್ಲಿ ಸರ್ಕಾರಿ ಶಾಲೆ, ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿರುವಂಥ ಸರ್ಕಾರಿ ಶಾಲೆ. ನಿನ್ನೆ ಉಪಮುಖ್ಯಮಂತ್ರಿಗಳ ಕ್ಷೇತ್ರದನ್ನ ತೋರಿಸ್ತಾ ಇದ್ವಿ ಚನ್ನಪಟ್ಟಣದಿಂದ. ಈಗ ನಂಜನಗೂಡು ಸಿದ್ದರಾಮಯ್ಯನವರ ಕ್ಷೇತ್ರದ್ದು. ನಂಜನಗೂಡು ಹೃದಯ ಭಾಗದಲ್ಲಿರೋ ಈ ಶಾಲೆ ಸ್ಥಿತಿ ನೋಡಿದ್ರೆ ನಮಗೆ ಬಹಳ ದುಃಖ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಸ್ಥಳೀಯ ಸರ್ಕಾರ ಏನ್ ಮಾಡ್ತಾ ಇದೆ, ಇಲ್ಲಿ ಇರುವಂತ BO ಏನ್ ಮಾಡ್ತಾ ಇದ್ದಾರೆ, ನಮ್ಮ ಶಾಸಕರು ಏನ್ ಮಾಡ್ತಾ ಇದ್ದಾರೆ, ಆಡಳಿತ ವರ್ಗ ಏನ್ ಮಾಡ್ತಾ ಇದೆ. ವಿಶೇಷವಾಗಿ ಇದು ನಮ್ಮ CM ತವರು ಕ್ಷೇತ್ರ. ಇಂಥ ಒಂದು ತವರು ಕ್ಷೇತ್ರದಲ್ಲೇ ನಮ್ಮಲ್ಲಿ ಈ ತರ ಶಾಲೆಗಳು, ಈ ತರ ಈಗ 200ರಿಂದ 300 ಮಕ್ಕಳು ಓದ್ತಿದ್ದಂಥ ಶಾಲೆ ಕೇವಲ 50ಕ್ಕೆ ಬಂದಿದೆ ಅಂದ್ರೆ ಕಾರಣ ಏನು? ನಮ್ಮ ಶಾಲೆಗೆ ನಮ್ಮ ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ, ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ. ನೀವು ಬೇರೆ ಬೇರೆ ಏನೇನಕ್ಕೂ ಅನಾವಶ್ಯಕ ಖರ್ಚು ಮಾಡ್ತಿದ್ದೀರಾ, ಬೇಡದಕ್ಕೆಲ್ಲ ಮಾಡ್ತಾ ಇದ್ದೀರಾ. ಬನ್ನಿ ಸ್ವಾಮಿ ನೋಡಿ ಇಲ್ಲಿ ಶಾಲೆನ, ಈ ಶಾಲೆಗೆ ಮಾಡಿ, ಈ ಉತ್ತೇಜನ ಕೊಡಿ, ಬಿಲ್ಡಿಂಗ್ನ ಉನ್ನತೀಕರಿಸಿ. ಯಾಕೆ ಸರ್ಕಾರಿ ಶಾಲೆ ಜನ ಬರಲ್ಲ? ಈ ಕಿತ್ತೋದ್ ಶಾಲೆಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬರೋಣ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿ ಮರಳಿ ಬಾ ಶಾಲೆಗೆ ಅಂತೆಲ್ಲ ಸರ್ಕಾರಗಳು ಕಾರ್ಯಕ್ರಮವನ್ನು ರೂಪಿಸ್ತವೆ. ಆದರೆ ಸರ್ಕಾರಿ ಶಾಲೆಗೆ ಮಕ್ಕಳು ಯಾಕೆ ಬರ್ತಾ ಇಲ್ಲ ಅಂತ ರಿಯಾಲಿಟಿ ಚೆಕ್ ಮಾಡೋದಾದ್ರೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಯನ್ನು ಒಮ್ಮೆ ನೋಡಬೇಕಾಗುತ್ತೆ. ನಾನೀಗ ಮೈಸೂರು ಜಿಲ್ಲೆಯ ನಂಜನಗೂಡು ಹೃದಯ ಭಾಗದಲ್ಲಿರುವಂಥ ಒಂದು ಸರ್ಕಾರಿ ಶಾಲೆ ಇದ್ದೇನೆ. ನೀವು ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು. ಇದು ನಂಜನಗೂಡು ಹೃದಯ ಭಾಗದಲ್ಲಿರುವಂತಹ ಶಾಲೆಯ ದೃಶ್ಯ. ಅಂತಂದ್ರೆ ಈಗಾಗಲೇ ಈ ಶಾಲೆಗೆ ಸುಮಾರು 80 ವರ್ಷಗಳೇ ಕಳೆದಿದೆ. ಶಾಲೆಯ ಕಟ್ಟಡಗಳ ಪರಿಸ್ಥಿತಿ ಹೇಗಂತ ಇದ್ರೆ ಯಾವಾಗ ಬೇಕಾದರೂ ಕೂಡ ಬಿಲ್ಡಿಂಗ್ ನಿಂದ ಅಂದ್ರೆ ಮೇಲ್ಛಾವಣಿ ಏನಿದೆ ಅದು ಈಗಾಗಲೇ ಕುಸಿಯಕ್ಕೆ ಶುರುವಾಗಿರುವಂತದ್ದು. ಯಾವಾಗ ಬೇಕಾದರೂ ಕೂಡ ಮಕ್ಕಳ ಮೇಲೆ ಇದು ಬೀಳುವಂತಹ ಪರಿಸ್ಥಿತಿ ಸಹ ಎದುರಾಗಿರುವಂತ. ಈಗ ಕಳೆದ 2-3 ದಿನಗಳ ಹಿಂದಷ್ಟೇ ಈ ಕಟ್ಟಡದ ಒಂದು ಮೇಲ್ಛಾವಣಿ ಏನಿದೆ ಅದು ಕುಸಿದು ಬಿದ್ದಿರುವಂತದ್ದು. ಈ ಶಾಲೆಯಲ್ಲಿ ಸುಮಾರು 1ರಿಂದ 7ನೇ ತರಗತಿಯ ತನಕ ಸುಮಾರು 50 ಜನ ಮಕ್ಕಳು ಓದ್ತಾ ಇರುವಂತದ್ದು. ಈ ಹಿಂದೆ ಇದೇ ಶಾಲೆಯಲ್ಲಿ ಸುಮಾರು 300ರಿಂದ 400 ಜನ ಮಕ್ಕಳು ವ್ಯಾಸಂಗವನ್ನ ಮಾಡ್ತಾ ಇದ್ರು. ದಿನ ಕಳೆದಂತೆ, ವರ್ಷಗಳು ಉಳಿದಂತೆ, ಕಟ್ಟಡ ಹಳೆಯದಾಗ್ತಾ ಇದ್ದಂತೆ ಮಕ್ಕಳು ಸಹ ಬೇರೆ ಖಾಸಗಿ ಶಾಲೆಗಳತ್ತ ಮುಖ ಮಾಡಿರುವಂತದ್ದು. ಮತ್ತೊಂದು ಕೊಠಡಿಯನ್ನು ಸಹ ನಾನು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು ನೀವು. ಈ ಕಟ್ಟಡದ ಒಳಭಾಗದ ಒಂದು ದೃಶ್ಯವನ್ನು ನೀವು ನೋಡಿದ್ರೆ ಇಂತಹ ಕೊಠಡಿಯಲ್ಲಿಯೇ ಸಹ ಮಕ್ಕಳು
ಪಾಠವನ್ನು ಕೇಳಿರುವಂತಹ ದುಸ್ಥಿತಿ ಎದುರಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಇದು ಹೇಳಿ ಕೇಳಿ ಮೈಸೂರು CM ಸಿದ್ದರಾಮಯ್ಯನವರ ಜಿಲ್ಲೆ. ಒಂದು ಕಡೆ ಇಲ್ಲಿನ ಸ್ಥಳೀಯ ಶಾಸಕರು ಆಗಿರುವಂತಹ ದರ್ಶನ್ ಧ್ರುವನಾಯನವರು ಇಲ್ಲಿ ಸ್ಥಳೀಯ ಶಾಸಕರಾಗಿರುವಂಥದ್ದು. ಸದ್ಯ ಈ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಬೇಕಾದಂಥ ಇಲ್ಲಿನ ಸ್ಥಳೀಯ BO ಏನಿದ್ದಾರೆ ಮಹೇಶ್ ಅವರು ಯಾವುದೇ ರೀತಿಯಲ್ಲೂ ಕೂಡ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸುಮಾರು ಹಳೆಯ ಕಟ್ಟಡಕ್ಕೂ ಕೂಡ ನವೀಕರಣಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ಇಲ್ಲಿನ ಶಿಕ್ಷಕರು ಈಗಾಗಲೇ ಏನು ಕಟ್ಟಡದ ಪರಿಸ್ಥಿತಿ ಹಾಗೂ ಕೊಠಡಿಗಳ ಪರಿಸ್ಥಿತಿಯನ್ನ ಅಲ್ಲಿ ಇರುವಂತಹ ಅಧಿಕಾರಿಗಳಿಗೆ ಹೇಳಿರುವಂಥದ್ದು. ಒಂದೊಂದು ಕೊಠಡಿಯು ಸಹ ಕುಸಿದು ಬೀಳ್ತಾ ಇರುವಂಥದ್ದು. ಮಕ್ಕಳಿನ ಸಂಖ್ಯೆ 50 ಆದರೂ ಕೇವಲ ಒಂದು 2-3 ಕೊಠಡಿಗಳಷ್ಟೇ ಒಂದು ರೀತಿ, ಅದು ಕೂಡ ಒಂದು 10-20% ಅಷ್ಟೇ ಚೆನ್ನಾಗಿರುವಂಥದ್ದು. ಉಳಿದ ಯಾವ ಕೊಠಡಿಗಳು ಕೂಡ ಸರಿಯಾದಂತಹ ನಿರ್ವಹಣೆ ಇಲ್ಲ. ಹಳೆಯ ಕಟ್ಟಡ ಆಗಿದ್ದರಿಂದ ಕುಸಿತಾ ಇದೆ. ಇದನ್ನ ನವೀಕರಣ ಮಾಡಬೇಕು. ಇದರ ದುಸ್ಥಿತಿಯನ್ನ ಕಂಡು ಕಾಣದಂತೆ ಇಲ್ಲಿನ ಅಧಿಕಾರಿಗಳು ಇದ್ದಾರೆ ಎನ್ನುವಂತಹ ಮಾತುಗಳನ್ನ ಶಿಕ್ಷಕರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಇಲ್ಲಿನ ಸ್ಥಳೀಯ ನಾಯಕರು ಸಹ ಹೇಳ್ತಾ ಇರುವಂಥದ್ದು. ಮಕ್ಕಳು ತಮ್ಮ ಪ್ರಾಣದ ಹಂಗನ್ನು ತೊರೆದು ವ್ಯಾಸಂಗ ಮಾಡ್ತಿದ್ದಾರೆ. ಅಂತಹ ಮಕ್ಕಳಿಗೆ ಒಳ್ಳೆಯ ಶಾಲೆಯ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ಬೇಕಾಗಿರುವಂಥದ್ದು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಕರ್ತವ್ಯವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS ನ್ಯೂಸ್ 18 ನಂಜನಗೂಡು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ನೋಡ್ತಾ ಇರ್ತೀವಿ ಯಾವಾಗಲೂ ಕೂಡ ಕನ್ನಡದ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗಿನ್ನ ಬೆಸ್ಟ್ ಅದ್ರಲ್ಲಿ ಯಾರು ಇಲ್ಲವೇ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕನ್ನಡ ಮೇಷ್ಟ್ರು ಅಂತಾನೂ ಕೂಡ ಅವ್ರನ್ನ ಕರೆಯಲಾಗುತ್ತೆ. ಹಾಗೆ ಅವರು ಸ್ಟಾರ್ಟಿಂಗ್ ಅಲ್ಲೇ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದಂಥವ್ರು. ಅಂತ ಒಂದು ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲೇ ಇಂಥ ಪರಿಸ್ಥಿತಿ ಇದೆಯಲ್ಲ ಅಂತ, ಯಾಕೆ ಅದಕ್ಕೊಂದು ಕಾಯಕಲ್ಪ ಕೊಡಕ್ಕಾಗ್ತಾ ಇಲ್ಲ? ಮೈಸೂರು ಜಿಲ್ಲೆ ಹೇಳಿ ಕೇಳಿ CM ಸಿದ್ದರಾಮಯ್ಯನವರ ತವರು ಜಿಲ್ಲೆ. ಅದು ನಂಜನಗೂಡು ಸಹ ಸಿದ್ದರಾಮಯ್ಯನವರ ವರ್ಣ ಕ್ಷೇತ್ರಕ್ಕೆ ಬರುವಂತದ್ದು ಒಂದು ಅರ್ಧ ಭಾಗ. ಆದ್ರೆ ಅಲ್ಲಿನ ಸ್ಥಳೀಯ ಶಾಸಕರು ದರ್ಶನ್ ಧ್ರುವನಾಯನವರು ಯಾಕೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ. ಯಾಕಂತ ಹೇಳಿದ್ರೆ ಸುಮಾರು 70 ವರ್ಷಕ್ಕೂ ಮೇಲ್ಪಟ್ಟ ಹಳೆಯ ಕಟ್ಟಡ ಅದು. ಸುಮಾರು 300-400 ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಂತಹ ಕಟ್ಟಡದಲ್ಲಿ ಇದೀಗ ಕೇವಲ 50 ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಅದು ಸಹ ಇರುವಂತಹ 6 ಕೊಠಡಿಗಳಲ್ಲಿ 3 ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿದೆ. ಇನ್ನು ಇರುವಂತಹ 2-3 ಕೊಠಡಿಗಳಲ್ಲೇ 50 ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನವನ್ನ ಅಲ್ಲಿಯ ಶಿಕ್ಷಕರು ಮಾಡ್ತಾ ಇರುವಂತದ್ದು. ಇನ್ನು ಆ ಕಟ್ಟಡದ ಹೊರಭಾಗದಲ್ಲಿ ದನ ಕರುಗಳು, ಕುರಿಗಳು, ಮೇಕೆಗಳನ್ನೆಲ್ಲ ಮೇಯಿಸ್ತಾರೆ. ಮತ್ತೊಂದು ಕಡೆ ಕಾಂಪೌಂಡ್ ಕೂಡ ಸರಿ ಇಲ್ಲ. ಸಂಜೆ ವೇಳೆ ಆದ್ರೆ ಪುಂಡ ಪೋಖರಿಗಳ ಕಾಟ ಸಹ ಅಲ್ಲಿ ಶಾಲೆಗೆ ಇರುವಂತದ್ದು. ಅಲ್ಲದೆ ಯಾರು ಸಹ ಹೇಳೋರು ಕೇಳೋರು ಇಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದ್ರೆ ಮತ್ತೊಂದು ಕಡೆ ಅಲ್ಲಿನ BO ಆದಂತವರು ಸರ್ಕಾರಿ ಶಾಲೆಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ, ವಿದ್ಯಾರ್ಥಿಗಳಿಗೆ ಓದ್ಲಿಕ್ಕೆ ಎಲ್ಲವೂ ಕೂಡ ಅನುಕೂಲವಾಗಿದೆಯಾ ಅನ್ನುವಂಥದ್ನೆಲ್ಲ ಕೂಡ ಪರಿಶೀಲನೆ ಮಾಡಬೇಕು. ಆದ್ರೆ ಅಲ್ಲಿನ BO ಆಗಿರುವಂತ ಮಹೇಶ್ ಅವರು ಏನ್ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ, ಮಕ್ಕಳು 50 ಜನ ಮಕ್ಕಳು ಓದ್ತಾ ಇರುವಂತಹ ಶಾಲೆಯಲ್ಲಿ ಮೇಲ್ಚಾವಣಿ ಕುಸಿದು ಬೀಳ್ತಾ ಇದೆ. ಒಂದು ರೂಮ್ ನಲ್ಲಿ ಕುಸಿದು ಬಿದ್ರೆ ಅದನ್ನ ಕ್ಲೀನ್ ಮಾಡೋದು ಮತ್ತೆ ಅಲ್ಲೇ ಕೂರ್ಸೋದು. ಮಕ್ಕಳ ಮೇಲೆ ಬಿದ್ರೆ ಆಗುವಂತಹ ಪರಿಣಾಮ ಏನು ಎಲ್ಲವನ್ನು ಕೂಡ ಸರ್ಕಾರ ಅರಿಬೇಕಾಗುತ್ತೆ. ನನಗನ್ಸಿರುವ ಪ್ರಕಾರ CM ಸಿದ್ದರಾಮಯ್ಯ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕಂತ ಹೇಳಿದ್ರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಲ್ಲಿ ಎದ್ದು ಕಾಣ್ತಾ ಇರುವಂತದ್ದು. ಸ್ಥಳೀಯ ಶಾಸಕರು ಸರ್ಕಾರಿ ಜಾಗ ಗುಳುಂ. ನ್ಯೂಸ್ 18 ಬಿಗ್ ಎಕ್ಸ್ಕ್ಲೂಸಿವ್. ರಾಯಚೂರಿನ ಲಿಂಗಸಗೂರು ಪುರಸಭೆ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾನೆ ಹೋಗ್ತಾ ಇದೆ. ಅಧಿಕಾರಿಗಳ ಅಕ್ರಮ. ನ್ಯೂಸ್ 18 ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಪೋಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಅಧಿಕಾರಿಗಳು ಆಡಿದ್ದೇ ಆಟ ಆಗಿದೆ. ಅಲ್ಲಿ ಅಕ್ರಮಗಳ ದೊಡ್ಡ ಸರಮಾಲನೆ ಕಾಣಿಸ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಅನ್ನುವಂಥ ತಾಂಡವಾಡ್ತಾ ಇದೆ ಅಂತ ಸರ್ಕಾರಿ ಜಾಗಕ್ಕೆ ಅಕ್ರಮವಾಗಿ ಖಾತೆ ಮಾಡಿ ಮಾರಾಟವನ್ನ ಮಾಡಲಾಗಿದೆ. ಮೊನ್ನೆ ತೋರಿಸಿದ್ವಿ, ಅಲ್ಲಿ ಉದ್ಯಾನವನದ ಜಾಗವನ್ನ ಸೈಟ್ ಮಾಡಿ ಯಾವ ರೀತಿಯಾಗಿ ಮಾರ್ಲಿಕ್ಕೆ ಮುಂದಾಗಿದ್ರು. ಅದಾದ್ಮೇಲೆ ನ್ಯೂಸ್ 18 ವರದಿ ಪ್ರಸಾರ ಆದ ಬಳಿಕ ಅವರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿತ್ತು. ಸರ್ಕಾರಿ ಜಾಗಕ್ಕೆ ಅಕ್ರಮವಾಗಿ ಖಾತೆ ಮಾಡಿ ಮಾರಾಟ. ಈಗ ಮೊನ್ನೆ ಅಷ್ಟೇ 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿತ್ತು. 9 ಸೈಟ್ಗಳಿಗೆ ಅಕ್ರಮವಾಗಿ ಖಾತೆಯನ್ನ ಮಾಡಿದ್ದಂತ ಆರೋಪ ಅವ್ರ ಮೇಲೆ ಬಂದಿದ್ದಂಥದ್ದು. ಅದಾದ್ಮೇಲೆ ಗೊತ್ತಾಗ್ತಾ ಹೋಯ್ತು ಅವ್ರು ಮಾಡಿದ್ದೆಲ್ಲ ಅಕ್ರಮ ಅಂತ. ಈಗಲೂ ಕೂಡ ಲಿಂಗಸಗೂರು ಪುರಸಭೆ ವಿರುದ್ಧ ಆರೋಪವನ್ನ ಮಾಡಲಾಗ್ತದೆ. ಒಂದೊಂದೇ ಪ್ರಕರಣಗಳು ಹೊರಗಡೆ ಬರ್ತಾ ಇದೆ. ಸದ್ಯ RDA PD ಆಗಿರುವಂತ ಈರಣ್ಣ ಬಿರಾದರ್ ವಿರುದ್ಧ ಆರೋಪ ಮಾಡಲಾಗ್ತಾ ಇದೆ. 40ಕ್ಕೂ ಅಧಿಕ ಸೈಟ್ಗಳಿಗೆ ಅಕ್ರಮವಾಗಿ ಖಾತೆ ಮಾಡಿದಂತ ಆರೋಪ. 40ಕ್ಕೂ ಹೆಚ್ಚಿನ ಸೈಟ್ಗಳು 2011ರಿಂದ 2014ರ ಅವಧಿಯಲ್ಲಿ ನಡೆದಿರುವಂತ ಅಕ್ರಮ ಇದು. ಆಗ ಪುರಸಭೆ ಮುಖ್ಯಾಧಿಕಾರಿಯಾಗಿದ್ದಂತ ಈರಣ್ಣ ಬಿರಾದರ್ 6.32 ಎಕರೆ ಜಮೀನು ಭೂ ಪರಿವರ್ತನೆ ಮಾಡಿ ಸೈಟ್ ಅನ್ನ ಮಾಡಿ 40 ಸೈಟ್ಗಳನ್ನ ಅಕ್ರಮವಾಗಿ ಮಾರಾಟ ಮಾಡಲಾಗಿದೆ ಅಂತ. ಇದರಲ್ಲಿ ಪಾರ್ಕ್ ಪ್ರದೇಶಗಳಲ್ಲಿ ಖಾತೆ ಮಾಡಿ ಮಾರಾಟ ಮಾಡಲಾಗಿದೆಯಂತೆ.
ನಾಗಮಣಿ ಅನ್ನೋರ ಹೆಸರಿಗೆ ಮಾರಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಇದೇ ಜಾಗದಲ್ಲಿ ಈಗ ಬಿಲ್ಡಿಂಗ್ ತಲೆ ಎತ್ತಿದೆ. ಯಾಕೆಂದ್ರೆ 2011ರಿಂದ 14ರ ಸಂದರ್ಭದಲ್ಲಿ ಆಗಿರುವಂತ ಅಕ್ರಮ ಈಗ ಆಲ್ರೆಡಿ 11 ವರ್ಷ ಆಗ್ತಾ ಬಂದಿದೆ. ಈ ಸಂದರ್ಭದಲ್ಲಿ ಅಲ್ಲಿ ಈಗ ಆಲ್ರೆಡಿ ಒಂದು ಬಿಲ್ಡಿಂಗ್ ತಲೆ ಎತ್ತಿದೆ. ಅಂದು ಪುರಸಭೆ ಮುಖ್ಯಾಧಿಕಾರಿ ಇಂದು PD ಆಗಿದ್ದಾರೆ. ಇಡೀ ಜಿಲ್ಲೆಯ ಮುನ್ಸಿಪಾಲಿಟಿಗಳು ಇವರ ಅಂಡರ್ನಲ್ಲಿ ಬರ್ತವೆ, ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರಿಂದ ಒತ್ತಾಯವನ್ನ ಮಾಡಲಾಗ್ತದೆ. ಈ ಹಿಂದೆ ಪುರಸಭೆ ಮುಖ್ಯಾಧಿಕಾರಿ ಈರಣ್ಣ ಈಗ ರೂರಲ್ ಡೆವಲಪ್ಮೆಂಟ್ ಅಥಾರಿಟಿ ಕಮಿಷನರ್ ಆಗಿದ್ದಾರೆ, ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ದಾರೆ. ಇಡೀ ಜಿಲ್ಲೆಯ ಮುನ್ಸಿಪಾಲಿಟಿಗಳು ಅವರ ಅಂಡರ್ನಲ್ಲೇ ಬರ್ತಾ ಇದೆ. ಹೀಗಾಗಿ ಇಂಥವರಿಗೆ ಅಂತ ಅಧಿಕಾರ ಸೂಕ್ತ ಅಲ್ಲ, ತನಿಖೆಗೊಳಪಡಿಸಿ ಕ್ರಮವಾಗಲಿ ಅಂತ ಸಾರ್ವಜನಿಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನೋಡಿ, ಇನ್ನೂ ಕೂಡ ಒಂದು 15-16 ವರ್ಷದಿಂದಲೂ ಕೂಡ ಅಲ್ಲೇ ಇದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬಳಸಿದ್ದಾರೆ ಅನ್ನುವಂಥದ್ದಕ್ಕೂ ಕೂಡ ಇದೊಂದು ಎಕ್ಸಾಂಪಲ್ ಆಗ್ತಾ ಇದೆ. ಇನ್ನೂ ಕೂಡ ಅಲ್ಲೇ ಇದ್ದಾರೆ ಅವರು. 2011ರಿಂದಲೂ ಕೂಡ ಅಲ್ಲೇ ಇದ್ದಾರೆ. ಆಲ್ರೆಡಿ 15 ವರ್ಷ ಆಯ್ತಾ ಬಂತು. ಅಧಿಕಾರಿ ಒಂದೇ ಜಾಗದಲ್ಲಿ ಒಂದೇ ಕಡೆ ಪ್ರಮೋಷನ್ ಮೇಲೆ ಪ್ರಮೋಷನನ್ನು ಕೂಡ ತಗೊಂಡು ಅಲ್ಲೇ ಜಾಂಡ ಹೂಡಿದ್ದಾರೆ ಅಂದರೆ ಇನ್ನೆಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರಿರಬಹುದು ಅನ್ನುವಂಥದ್ದನ್ನು ಕೂಡ ಊಹಿಸ್ಕೊಳ್ಬೋದು. 2011 ಜಾಯ್ನ್ ಆಗ್ತಾರೆ ಅವರು. 2014ರಲ್ಲಿ ಕೆಲಸ ಮಾಡಿದ್ದಾರೆ ಇಲ್ಲಿ ಚೀಫ್ ಆಫೀಸರ್ ಆಗಿ. 2011ರಿಂದ 14ವರೆಗೂ ಇಲ್ಲಿ ಚೀಫ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಈರಣ್ಣ ಬಿರೇದಾರ್ ಅವರು. ಈಗ ಬಹಳಷ್ಟು ಉದ್ಯೋಗ ಜಾಗ ಮತ್ತು ಸಾರ್ವಜನಿಕ ಜಾಗವನ್ನ ಸೃಷ್ಟಿ ಮಾಡಿ ದಾಖಲೆ ಖಾತನಾಕಲ್ಲ ಮ್ಯಾನ್ಯುವಲ್ ಇದ್ವು ಆ ಟೈಮಲ್ಲಿ. ಅದು ಸೃಷ್ಟಿ ಮಾಡಿ ಅವರಿಗೆಲ್ಲ ಬಲವಾದ ಹಣದಾಸೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಂದಿಗೆ ಅವ್ರ ಮಂದಿಗೆ ಅವರೆಲ್ಲರಿಗೆ ಕಥನಾಕ ಮಾಡಿಕೊಟ್ಟಿದ್ದಾರೆ. ಇವತ್ತು ಒಂದರಿಂದ ಒಂದು ಕಥನಾಕ ಸೃಷ್ಟಿ ಆಗ್ತಾ ಇರ್ತಾವ. ಅವನು ಒಬ್ಬರಿಂದ ಒಬ್ರು ಮಾರಾಟ ಆಗೋದು, ಒಬ್ಬರಿಗೆ ಪಾಪ ಬಡ ಜನಕ್ಕೆ ಅನ್ಯಾಯ ಆಕತ್ತೆ, ಯಾರು ಗೊತ್ತಿಲ್ಲ ಅವ್ರು ತಗೊಂಡ್ಬಿಡ್ತಾರೆ, ಅವ್ರಿಗೆ ಬಹಳಷ್ಟು ತೊಂದರೆ ಆಕತ್ತೆ ಇಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ರಾಯಚೂರಿನ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್, ನೋಡ್ತಾ ಇದ್ವಲ್ಲ 2011ರಿಂದ 2025ವರೆಗೂ ಕೂಡ ಅವರು ಅಲ್ಲೇ ಇದ್ದಾರೆ, ಜಾಂಡ ಹೂಡಿದ್ದಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಪ್ರಭಾವ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. 2011ರಿಂದ 14ರಲ್ಲಿ ಆಗಿದ್ದಂಥ ಅಕ್ರಮ ಈಗ ಹೊರಗಡೆ ಬರ್ತಾ ಇದೆ ಅಂದ್ರೆ ಇಷ್ಟು ದಿನ ಹೇಗೆ ಮುಚ್ಚಾಕೊಂಡಿದ್ರು ಅಂತ, ಯಾವ್ಯಾವ ರೀತಿಯಾಗಿ ಪ್ರಭಾವ ಬಳಸಿದ್ರು ಅಂತ. ಪೃಥ್ವಿ, ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದ ಪುರಸಭೆಯ ಒಂದು ಏನು ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಈ ಅಕ್ರಮಗಳ ಸರಮಾಲೆ ಏನಿದೆ ಇದು ಬಗೆದಷ್ಟು ಬಯಲಾಗ್ತಾ ಇದೆ. ಮೊನ್ನೆ ತಾನೇ ನ್ಯೂಸ್ 18 ಈ ಬಗ್ಗೆ ವಿಸ್ತೃತವಾದಂತಹ ಎಕ್ಸ್ಕ್ಲೂಸಿವ್ ಆಗಿ ವರದಿ ಮಾಡಿ ಯಾರು ಈ ಅಕ್ರಮವನ್ನ ಮಾಡಿದ್ರು, 9 ಸೈಟ್ಗಳನ್ನ ಅಕ್ರಮವಾಗಿ ಇವತ್ತು ಖಾತಾಗಳನ್ನ ನೀಡಿದ್ರು, ಅವರ ವಿರುದ್ಧ ಸುದ್ದಿಯನ್ನ ಬಿತ್ತರಿಸಿ ಅವರು ಸಸ್ಪೆಂಡ್ ಆಗುವವರೆಗೆ, ಅಮಾನತುವಾಗುವವರೆಗೂ ಕೂಡ ನ್ಯೂಸ್ 18 ಬಿಡ್ಲಿಲ್ಲ. ತದನಂತರದಲ್ಲಿ ಏನಾಯ್ತು, ನ್ಯೂಸ್ 18 ವರದಿಯ ನಂತರದಲ್ಲಿ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳಾಗಿರ್ಲಿ ಅಥವಾ ಸಾರ್ವಜನಿಕರು ಕೂಡ, ಲಿಂಗಸಗೂರು ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಾರ್ವಜನಿಕರು ಕೂಡ, ಇದು ಕೇವಲ 9 ಫ್ಲಾಟ್ಗಳಲ್ಲ ಸರ್, ಇದು 2011ರಿಂದ ಇಲ್ಲಿಯವರೆಗೂ 2025ವರೆಗೂ ಕೂಡ ನೂರಾರು ಅಕ್ರಮವಾಗಿ ಈ ರೀತಿಯಾಗಿ ಖಾತಾಗಳನ್ನ ಸಾರ್ವಜನಿಕರಿಗೆ ಹಣದ ಆಮಿಷವಾಗಿರ್ಬೋದು, ರಾಜಕೀಯ ಪ್ರಭಾವ ಆಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಪ್ರಭಾವದಿಂದ ಇವತ್ತು ಸರ್ಕಾರದ ಉದ್ಯಾನವನದ ಸೈಟ್ ಗಳನ್ನ, ಗಾರ್ಡನ್ ಜಾಗಗಳನ್ನ ಇವತ್ತು ಈ ರೀತಿ ಬೇಕಾಬಿಟ್ಟಿಯಾಗಿ ಸಿಕ್ಕವರಿಗೆ ಖಾತಾ ಕೊಟ್ಟು ಹೋಗಿದ್ದಾರೆ ಎನ್ನುವಂತಹ ದಾಖಲೆಗಳನ್ನ ಹಿಡಿದು ನ್ಯೂಸ್ 18 ಬಳಿ ಬರ್ತಾ ಇರ್ತಾರೆ. ಹೀಗಾಗಿ ಈಗ ಮತ್ತೊಂದು ಬೆಳಕಿಗೆ ಬಂದಂತ ಪ್ರಕರಣ ಏನಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ಇಲ್ಲಿ ನೇರವಾಗಿ ಆರೋಪ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ಈಗ ರಾಯಚೂರು ಜಿಲ್ಲೆಯಾಗಿರ್ತಕ್ಕಂಥ ಈರಣ್ಣ ಬಿರಾದಾರ್ ಅವರ ಮೇಲೇನೆ ಇವತ್ತು ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಇವರು ರಾಯಚೂರು ಜಿಲ್ಲೆಯ ಲಿಂಗಸೂರು ಪಟ್ಟಣದ ಪುರಸಭೆಯಲ್ಲಿ ಇವತ್ತು ಜುಲೈ 2011ರಿಂದ ಆಗಸ್ಟ್ 2015ರವರೆಗೆ, ಇವತ್ತು 2014ರವರೆಗೆ ಇವತ್ತು ಈ ಒಂದು ಪುರಸಭೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಈ ಸಂದರ್ಭದಲ್ಲಿ ಇವರು ಅನೇಕ ರೀತಿಯಾದಂತಹ ಅಕ್ರಮಗಳನ್ನ ಎಸಗಿದ್ದಾರೆ ಅನ್ನುವಂತಹ ಆರೋಪವನ್ನ ಅಲ್ಲಿನ ಸಾರ್ವಜನಿಕರು ನಮಗೆ ಮಾಡಿರ್ತಕ್ಕಂಥದ್ದು. ಈಗ ನಮಗೆ ದೂರನ ನೀಡಿರ್ತಕ್ಕಂತಹ ಮೋಹನ್ ಗೋಸ್ಲೆ ಎನ್ನುವಂತಹ ವ್ಯಕ್ತಿ ಹಿಡಿದು ಬಂದಿರತಕ್ಕಂಥ ದಾಖಲೆಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಇವತ್ತು ಸರ್ವೆ ನಂಬರ್ 193/1ರಲ್ಲಿ ಆಗಿರ್ತಕ್ಕಂತಹ ಉದ್ಯಾನವನದ ಜಾಗಗಳಿಗೆ ಖಾತಾವನ್ನು ನೀಡಿರ್ತಕ್ಕಂಥದ್ದು ಈರಣ್ಣ ಬಿರಾದಾರ್ ಎನ್ನುವಂತಹ ಮಾಹಿತಿ ಸ್ಪಷ್ಟವಾಗಿ ಅವರ ಸಿಗ್ನೇಚರ್ ಗಳಿಂದಲೇ ಇವತ್ತು ದಾಖಲೆಯಲ್ಲಿ ಉಲ್ಲೇಖವಾಗ್ತಾ ಇದೆ. ಮತ್ತೊಂದು ಕಡೆ ಇವತ್ತು ನಾಗಮಣಿ ಗಂಡ ಅಣ್ಣಾರಾವ್ ಎನ್ನುವಂತಹ ಇವತ್ತು ಆಜಾದ್ ನಗರದಲ್ಲಿ, ಅಂದ್ರೆ ಕಾರಾಗೃಹದ ಏರಿಯಾದಲ್ಲಿ ಬರ್ತಕ್ಕಂತಹ ಈ ನಾಗಮಣಿ ಎನ್ನುವಂತಹವರ ಅವರಿಗೂ ಕೂಡ ಇವತ್ತು ಖಾತಾವನ್ನು, ಅಂದ್ರೆ ಕಟ್ಟಡ ಪರವಾನಗಿ, ಅದು ಸರ್ಕಾರಿ ಉದ್ಯಾನವನದ ಜಾಗ ಅಂತ ಗೊತ್ತಿದ್ದು ಕೂಡ ಅವರಿಗೆ ಕಟ್ಟಡದ ಪರವಾನಗಿ ನೀಡಿದ್ದಾರೆ. ಹಾಗಾಗಿ ಅವರು 3 ಅಂತಸ್ತಿನ ಕಟ್ಟಡವನ್ನು ಕಟ್ಕೊಂಡು ಇವತ್ತು ಐಷಾರಾಮಾಗಿ ಜೀವನ ಮಾಡ್ತಾ ಇದ್ದಾರೆ. ಪೃಥ್ವಿ, ಅವರು ಈ ಒಂದು ಮಾಹಿತಿ ಅವರಿಗೂ ಕೂಡ ಗೊತ್ತಿದೆ. ನಾವು ಉದ್ಯಾನವನದ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿದೀವಿ ಅನ್ನುವಂತ ಮಾಹಿತಿ ಅವರಿಗೂ ಗೊತ್ತಿದೆ. ಈಗ ಬಂದಂತ ಅಧಿಕಾರಿಗಳಿಗೆ ಅವರು ಕೂಡ ದುಂಬಾಲು ಬೀಳ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ನಿಮಗೆ ಹಣ ಕೊಡ್ತೀವಿ, ನಾವು ಇದನ್ನ ನಮ್ಗೆ ಮಾಡ್ಕೊಟ್ಟು ಬಿಡಿ ಎನ್ನುವಂತಹ ಒಂದು ವಿಚಾರವನ್ನ. ಯಾಕೆ ಅಂತ ಕೇಳಿದ್ರೆ, ಒಂದು ಮಾಹಿತಿಯ ಪ್ರಕಾರ ಯಾರು ಈ ಒಂದು ಉದ್ಯಾನವನಗಳಿಗೆ ಖಾತಾವನ್ನ ನೀಡಿದ್ರೋ ದೂರು ಬಂದಂತ ಸಂದರ್ಭದಲ್ಲಿ ಅವುಗಳನ್ನ ರದ್ದು ಮಾಡತಕ್ಕಂಥ ಕೆಲಸವನ್ನು ಕೂಡ ಅವರೇ ಮಾಡ್ತಾರೆ. ಮತ್ತೊಂದು ಕಡೆ
ಇವತ್ತು ಈರಣ್ಣ ಬಿರಾದಾರ್ ಕೇವಲ ಇಲ್ಲಿ ಖಾತಾವನ್ನು ಕೊಟ್ಟಿರ್ತಕ್ಕಂಥದ್ದಲ್ಲ, ಕೆಲವೊಂದಿಷ್ಟು ಖಾತಾಗಳನ್ನ ರದ್ದು ಕೂಡ ಮಾಡಿದ್ದಾರೆ. ಅಂದ್ರೆ ಈ ರೀತಿಯಾಗಿ ಉದ್ಯಾನವನದ ಜಾಗಗಳನ್ನ ಕಬಳಿಕೆ ಮಾಡಿಕೊಂಡವರ ಖಾತಾಗಳನ್ನ ರದ್ದು ಕೂಡ ಮಾಡಿದ್ದಾರೆ. ಅದನ್ನು ನಾವು ಇಲ್ಲಿ ಹೇಳ್ಬೇಕಾಗುತ್ತೆ. ಆದ್ರೆ ತಪ್ಪೇ. ಹಾಗಾಗಿ ಇವತ್ತು ಆ ದೂರದಾರರು ಹೇಳ್ತಕ್ಕಂಥ ಆರೋಪ ಇರ್ತಕ್ಕಂಥದ್ದು ಈರಣ್ಣ ಬಿರಾದಾರ್ ಅವ್ರ ಮೇಲೆ ಏನಂದ್ರೆ 40ರಿಂದ 45ಕ್ಕೂ ಇವತ್ತು ಸರ್ಕಾರಿ ಜಾಗಗಳಿಗೆ ತಾವು ಅಧಿಕಾರ ವಹಿಸಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಈ ರೀತಿಯಾಗಿ ಅಕ್ರಮವಾಗಿ ನೀಡಿದ್ದಾರೆ. ಹಾಗಾಗಿ ಇಂಥವರು ಇವತ್ತು ರಾಯಚೂರು ಜಿಲ್ಲೆಯ ಉನ್ನತ ಹುದ್ದೆಯಲ್ಲಿ ಇವತ್ತು ಇಡೀ ರಾಯಚೂರು ಜಿಲ್ಲೆಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮುನ್ಸಿಪಾಲಿಟಿಗಳಿಗೆ ಮೇಲಾಧಿಕಾರಿಯಾಗಿ ಕೂತ್ಕೊಂಡ್ರೆ ಇವತ್ತು ಲಿಂಗಸ್ಗೂರಿನಲ್ಲಿ ಈ ರೀತಿಯಾದಂತಹ ಅಕ್ರಮವನ್ನು ಮಾಡಿ ಹೋದವರು ಇಡೀ ಜಿಲ್ಲೆಯಲ್ಲಿ ಅಕ್ರಮವನ್ನು ಮಾಡೋದಿಲ್ಲ ಅನ್ನೋದು ಏನ್ ಗ್ಯಾರಂಟಿ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಜಿಲ್ಲಾಧಿಕಾರಿಗಳಾದಂತಹ ನಿತೀಶ್ ಅವರು ಈಗಾಗಲೇ ಕಟ್ಟುನಿಟ್ಟಿನ ಕ್ರಮವನ್ನ ಈ ಹಿಂದೆ ಅಧಿಕಾರಿಗಳು ಮಾಡಿದ ಸಂದರ್ಭದಲ್ಲಿ ಕೈಗೊಂಡಿದ್ದಾರೆ. ಹೀಗಾಗಿ ಈರಣ್ಣ ಬಿರಾದಾರ್ ಅವರ ಮೇಲೂ ಕೂಡ ಇವ್ರು ಯಾವ ರೀತಿಯಾದಂತಹ ಕ್ರಮ ನೋಡ ಅವ್ರ ಗಮನಕ್ಕೆ ಬರುತ್ತಾ, ಅವ್ರ ಗಮನಕ್ಕೆ ಬರ್ದೇ ಹೋದ್ರೆ ಅವರ ಗಮನಕ್ಕೆ